ನಮಸ್ಕಾರ ಫ್ಯಾಮಿಲಿ, ಎಲ್ಲರೂ ಹೆಂಗದಿರಿ? ನಾನಂತೂ ಮಸ್ತ್ ಇದೀನಿ, ನೀವು ಮಸ್ತ್ ಇದೀರಿ ಅಂತ ಕೆಲಸ. ಇವತ್ತಿನ ಈ ವಿಡಿಯೋ ಸ್ಟಾರ್ಟ್ ಮಾಡೋಣ ಬರ್ರಿ. ಕಂಟಿನ್ಯೂ ಆಗಿ ಬ್ಲಿಂಕಿಟ್ ಒಳಗೆ 150 ವೇಕೆನ್ಸಿಗೆ ಹೈರಿಂಗ್ ನಡೆಯತೈತಿ. ದಯವಿಟ್ಟು ಅಪ್ಲೈ ಮಾಡೋರು ಮಾಡ್ರಿ. ನಾನು ತರೋ ಅಪ್ಡೇಟ್ ಎಲ್ಲ ಜೆನ್ಯೂನ್ ಇರ್ತಾವೆ. 100% ನೀವು ಅಪ್ಲೈ ಮಾಡ್ಬೋದು. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ರೀ, ಸೈಯದ್ ನದಾಫ್ ವ್ಲಾಗ್ ಚಾನಲ್ಗೆ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೋರಿ. ಹಂಗೆ ಬಾಜು ಇರೋ ಲೈಕ್ ಬಟನ್ ಲೈಕ್ ಮಾಡ್ಕೋರಿ. ನೀವೇನಾದರೂ ಹೊಸಬ್ರಿದ್ರಿಪ್ಪ ಅಂತಂತಂದ್ರೆ ಸಬ್ಸ್ಕ್ರೈಬ್ 100% ಮಾಡ್ಕೋರಿ. ಯಾಕಪ್ಪ ಅಂತಂತಂದ್ರೆ ನೀವೇನಾದರೂ ಪ್ರೈವೇಟ್ ಕಂಪನಿ ಒಳಗೆ ಕೆಲಸ ಹುಡುಕಾತಿದ್ರಿ ಅಂತಂತಂದ್ರೆ ನಿಮಗೆ ಈ ವಿಡಿಯೋಗಳು ಭಾಳ ಹೆಲ್ಪ್ ಆಕ್ಕಾವ. ಇವತ್ತಿನ ವಿಡಿಯೋ ಮತ್ತೊಂದು ವರ್ಕ್ ಫ್ರಮ್ ಹೋಮ್ ತೊಗೊಂಬಂದಿನಿ. ಅದು ಬ್ಲಿಂಕಿಟ್ ಕಂಪನಿ ಒಳಗೆ ಏನೆಲ್ಲ ಬೆನಿಫಿಟ್ಸ್ ಐತಿ, ಕೆಲಸ ಏನಿರ್ತೈತಿ ಮತ್ತು ಸ್ಯಾಲ್ರಿ ಹೆಂಗೆ, ಅದನ್ನೆಲ್ಲ ಈ ವಿಡಿಯೋ ಒಳಗೆ ಮಾತಾಡೋಣ ಬರ್ರಿ. ಇವತ್ತಿನ ಈ ವಿಡಿಯೋ 100 ಡೇಸ್ ಚಾಲೆಂಜ್ ಒಳಗೆ, ಅಂದ್ರೆ 100 ಡೇಸ್ ಕಂಟಿನ್ಯೂ ಪ್ರೈವೇಟ್ ಕಂಪನಿಯ ಜಾಬ್ ಅಪ್ಡೇಟ್ ತೊಗೊಂಬರ್ತೇನೆ. ನಾನು ಉದ್ಯೋಗ ಮಾಹಿತಿ ತೊಗೊಂಬರ್ತೇನೆ ಅಂತ ಹೇಳಿದ್ದೆ. ಇವತ್ತಿನ ದಿನ ಬಂದ್ಬಿಟ್ಟ 17ನೇ ದಿನ, ಡೇ 17. ಸಬ್ಸ್ಕ್ರೈಬ್ ಮಾಡ್ಕೊರಿ ಪ್ಲೀಸ್, ದಯವಿಟ್ಟು ಹೊಳಮಳ ನಾನು ಹೇಳೋದಿಲ್ಲ. ಬರ್ರಿ ಇವತ್ತಿನ ಉದ್ಯೋಗ ಅಪ್ಡೇಟ್ ಏನೈತೆ ಅಂತ ಕೆಲಸ ನೋಡೋಣ. ನಿನ್ನೆ ರಿಲಯನ್ಸ್ ಇಂಡಸ್ಟ್ರಿಯಲ್ ಅಂತ ಹೇಳಿ ಕೆಲಸ ಪ್ರೈವೇಟ್ ಲಿಮಿಟೆಡ್ ಅಲ್ಲೇ ವರ್ಕ್ ಫ್ರಮ್ ಹೋಮ್ ನಡೆಯತೈತಿ ಅಂತ ಕೆಲಸ ನಾನು ಲಿಂಕ್ ಕೊಟ್ಟಿದ್ದೆ. ಬಹಳಷ್ಟು ಮಂದಿ ಅಪ್ಲೈ ಮಾಡಿದಿರಿ, ಧನ್ಯವಾದಗಳು. ನಿಮಗೆ 100% ರಿಪ್ಲೈ ಬರ್ತೈತಿ ಕಂಪ್ನಿ ಕಡೆಯಿಂದ. ಇವತ್ತು ನಾನು ವರ್ಕ್ ಫ್ರಮ್ ಹೋಮ್ ಇಂದ ತಗೊಂಬಂದಿನಿ. ನಿಮ್ದೇನಾದ್ರೂ ಡಿಗ್ರಿ ಆಗಿತ್ತಪ್ಪ ಅಂತಂದ್ರೆ ಇದೊಂದು ಉದ್ಯೋಗ ನಿಮಗೆ ಹೆಲ್ಪ್ ಮಾಡ್ತೈತಿ. ಏನಪ್ಪಾ ಅಂತಂದ್ರೆ ಮನ್ಯಾಗ ಕುಂತ್ಕೊಂಡು ಕೆಲಸ ಮಾಡೋದು, ಅದಕ್ಕೆ ವರ್ಕ್ ಫ್ರಮ್ ಹೋಮ್ ಅಂತಾರೆ. ಬರ್ರಿ ವರ್ಕ್ ಫ್ರಮ್ ಹೋಮ್ ಇವತ್ತಿನ ಜಾಬ್ ಅಪ್ಡೇಟ್ ಏನೈತಪ್ಪ ಅಂತಂದ್ರೆ ಬ್ಲಿಂಕಿಟ್ ಒಳಗೆ ಹೈರಿಂಗ್ ನಡೆಯತೈತಿ. ಪೋಸ್ಟ್ ಯಾವ್ದೈತಿ ಮತ್ತು ಒಳ್ಳೆ ಅದ್ರದ್ದು ಏನ ಥರದ ಅಪ್ಡೇಟ್ ಐತಲ್ಲ, ಕಂಪನಿ ಏನ ಬಿಟ್ಟೈತಲ್ಲ ಅದನ್ನ ನೋಡೋಣ ಬರ್ರಿ. ಕಂಪನಿಯಿಂದ ನೋಡ್ರಿ ಬಹಳ ಮಂದಿ ನನಗೆ ರಿಪ್ಲೈ ಮಾಡಿದಿರಿ, ಸ್ಟೂಡೆಂಟ್ಸ್ನು ರಿಪ್ಲೈ ಮಾಡಿದಿರಿ. ಬೇಕಾದ್ರೆ ನಾನು ನಿಮ್ಗೆ ಪ್ರೂಫ್ ತೋರಿಸ್ತೇನೆ. ರಿಪ್ಲೈ ಮಾಡಿದವ್ರದ್ದು ಬಹಳ ರಿಕ್ವೆಸ್ಟ್ ಮಾಡ್ಕೊಂಡಿದ್ದಾರೆ. ಏನಪ್ಪಾ ಅಂತಂದ್ರೆ ವರ್ಕ್ ಫ್ರಮ್ ಹೋಮ್ ಸ್ಟೂಡೆಂಟ್ಸಿಗೂ ಹೆಲ್ಪ್ ಆಗಿರ್ಬೇಕು, ಪಾರ್ಟ್ ಟೈಮ್ನು ಆಗಿರ್ಬೇಕಂತ ಕೆಲಸ ಬಹಳ ಮಂದಿ ನನಗೆ ರಿಪ್ಲೈ ಮಾಡಿದ್ರಿ. ಅಂತ ಕೆಲಸ ಇದ್ರೆ ಹೇಳೋಣ ಅಂತ ಕೆಲಸ. ಇವತ್ತಿನ ಜಾಬ್ ಅಪ್ಡೇಟ್ ಬಂದ್ಬಿಟ್ಟು ಬ್ಲಿಂಕಿಟ್ ಒಳಗೆ ಕೆಲಸ ಐತಿ, ಅದು ವರ್ಕ್ ಫ್ರಮ್ ಹೋಮ್. ಬರ್ರಿ ನೋಡ್ರಿ, ಕಸ್ಟಮರ್ ಕೇರ್ ಎಕ್ಸಿಕ್ಯೂಟಿವ್ WH ಅಂದ್ರೆ WFH ಬ್ಲಿಂಕಿಟ್ ವಾಯ್ಸ್ ಅಂತ ಕೆಲಸ. ಏನಪ್ಪಾ ಅಂತಂದ್ರೆ ಕಸ್ಟಮರ್ ಅದನ್ನ ಹ್ಯಾಂಡಲ್ ಮಾಡೋದಿರ್ತೈತಿ. ಏನೆಲ್ಲ ಆರ್ಡರ್ಸ್ ಬಂದಿರ್ತಾವಲ್ಲ ಅದರದ ಒಂದ್ ಸ್ವಲ್ಪ ಇಶ್ಯೂ ಅಂತ ಇರ್ತಾವ, ಅದ್ರದ್ದು ಹ್ಯಾಂಡಲ್ ಮಾಡೋದಿರ್ತೈತಿ. ಅದ್ರದ್ದು ಕೆಲಸ ಕೊಟ್ರಿ. ಇಲ್ಲ ನೋಡ್ರಿ, ಇಲ್ಲಿ ಕೊಟ್ಟಿದಾರ ನೋಡ್ರಿ, ಕಸ್ಟಮರ್ ಸಪೋರ್ಟ್ ಸರ್ವಿಸ್ ಪ್ರೈವೇಟ್ ಲಿಮಿಟೆಡ್. ಈ ಕಂಪನಿ ಕಡೆಯಿಂದ ಹೈರಿಂಗ್ ಮಾಡತ್ತಿ. ಏನಪ್ಪಾ ಅಂತಂದ್ರೆ ಬ್ಲಿಂಕಿಟ್ ವಾಯ್ಸ್ ಅಂದ್ರೆ ಬ್ಲಿಂಕಿಟ್ ಕಂಪನಿ ಹೈರಿಂಗ್ ಮಾಡಕತೈತಿ, ಡೈರೆಕ್ಟ್ ಹೈರಿಂಗ್ ಮಾಡತೈತಿ. ವೇಕೆನ್ಸಿ ಎಷ್ಟು ಅದಾವ ಅಂತ ಕೆಲಸ ಎಲ್ಲ ಮುಂದಿನ ಇದ್ರೊಳಗೆ ನೋಡೋಣ. ನೋಡ್ರಿ 0.5 IRS ಅಂದ್ರೆ ಎಕ್ಸ್ಪೀರಿಯನ್ಸ್ನು ನಡೀತೈತಿ, ಪ್ರೆಷರ್ ಇದ್ರೂ ನಡೀತೈತಿ. ಅದ ಕ್ಲಿಯರ್ ಆಗಿ ಹಿಂದಿ ಮತ್ತು ಇಂಗ್ಲಿಷ್ ಬರಲೇಬೇಕು. ಅವ್ರ 100% ನೋಟಿಸ್ ಬಿಟ್ಟಿದ್ದು ಏನಪ್ಪಾ ಅಂತಂದ್ರೆ ಹಿಂದಿ ಇಂಗ್ಲಿಷ್ ಬರಲೇಬೇಕಂತ ಕೇಸ್ ಬಿಟ್ಟಾರ. ನೋಡ್ರಿ ಹಂಗ ಒಂದು 5 ತಿಂಗಳ ಎಕ್ಸ್ಪೀರಿಯನ್ಸ್ ಇದ್ರೂ ನಡೀತೈತಿ. ಏನೋ ಒಂಥರ ಟೆಲಿಕಾಲರ್ ನೋಡ್ರಿ, ಇದು ವಾಯ್ಸ್ ಕಸ್ಟಮರ್ ಅಂತಂದ್ರೆ ಟೆಲಿಕಾಲರ್ ಇರ್ತೈತಿ. ನೋಡ್ರಿ 150 ವೇಕೆನ್ಸಿ ಕರ್ದಾರೆ. ಮತ್ತು ಸ್ಯಾಲ್ರಿ ನೋಡ್ರಿ ಇಲ್ಲಿ 1.5 ಲ್ಯಾಕ್, 1.75 ಲ್ಯಾಕ್. ಇವೆಲ್ಲ ನಾನು ಹೆಂಗೆ ಹೇಳಪ್ಪ ಅಂತಂದ್ರೆ ನೀವು ಹಾರ್ಡ್ ವರ್ಕ್ ಮಾಡಿದರೆ ಇಷ್ಟು ಸ್ಯಾಲ್ರಿ ತೊಗೋಬೋದು. ಯಾಕಪ್ಪ ಅಂತಂದ್ರೆ ಇಂಟರ್ವ್ಯೂ ಪಾಸ್ ಆಗಿ ಕಂಪನಿ ಥ್ರೂ ಕೆಲಸ ಸಿಗ್ಬೇಕಂದ್ರೆ ಭಾಳ ಕಷ್ಟ ಐತಿ. ದಯವಿಟ್ಟು ಹಾರ್ಡ್ ವರ್ಕ್ ಮಾಡಿರಿ ಮತ್ತು ಒಳ್ಳೆ ನಿಮ್ಮ ಇಂಟ್ರೊಡಕ್ಷನ್ ಚೆನ್ನಾಗಿ ಇಂಪ್ರೂವ್ ಮಾಡ್ಕೋರಿ. ಏನಾದರೂ ಅವರು ಆನ್ಲೈನ್ ಒಳಗೆ ಇಂಟರ್ವ್ಯೂ ತೊಗೋಕತ್ತಂದ್ರೆ ಅವ್ರಿಗೆ ಇಂಪ್ರೆಸ್ ಆಗಿರ್ಬೇಕು ನಿಮ್ಮ ಮಾತಾಡೋದ್ರಿಂದ. ಅದ್ರ ಸಂಬಂಧ ನಿಮ್ಗೆ ನಮ್ಮ ಕಡೆಯಿಂದ ಟಿಪ್ಸ್ ಏನಪ್ಪಾ ಅಂತಂದ್ರೆ ಇಂಟ್ರೊಡಕ್ಷನ್ ಚಲೋದು ಮಾಡ್ಕೋರಿ. ಹೈರಿಂಗ್ ಆಫೀಸ್ ಲೊಕೇಟೆಡ್ ಇನ್ ಲಕ್ನೋ. ನೋಡ್ರಿ ಇದು ವರ್ಕ್ ಫ್ರಮ್ ಹೋಮ್ ಆಗಿರೋದ್ರಿಂದ ಅದೇ ಆಫೀಸ್ ಎಲ್ಲೈತಿ ಮತ್ತು ಒಳ್ಳೆ ಮೇನ್ ಕೆಲಸ ಎಲ್ಲಿರ್ತೈತಿ ಅದನ್ನೆಲ್ಲ ತಲೆ ಕೆಡಿಸ್ಕೋಬೇಡ್ರಿ. ಕೆಲಸದ್ದೆಲ್ಲ ವರ್ಕ್ ಫ್ರಮ್ ಹೋಮ್ ಇರ್ತೈತಿ. ಆಫೀಸ್ ಲಕ್ನೋ ಒಳಗೈತೆ ಅಂತ ಹೇಳ್ತಾ ಇದ್ದಾರೆ. ನೋಡ್ರಿ ಇಲ್ಲಿ ಮಸ್ಟ್ ಹ್ಯಾವ್ ಅ ಕೀ ಸ್ಕಿಲ್ಸ್. ಏನಂದ್ರೆ ನಿಮ್ಮ ಕಡೆ ಸ್ಕಿಲ್ ಇರ್ಬೇಕಂತಂದ್ರೆ BPO ಇನ್ಬೋರ್ಡ್ ಪ್ರೊಸೆಸರ್ ಟೆಲಿಕಾಲಿಂಗ್. ನೋಡ್ರಿ ಮಾತಾಡೋದ್ರೊಳಗೆ ಸ್ಟೈಲಿಶ್ ಆಗಿ ಮಾತಾಡ್ಬೇಕು, ಇಂಗ್ಲೀಷ್ನು ಚೆನ್ನಾಗಿ ಬರ್ಬೇಕು. ಅವರೆಲ್ಲ ಟ್ರೈನ್ ಅಪ್ ಮಾಡ್ತಾರೆ, ನಿಮ್ಗೆ ಟ್ರೈನ್ ಅಪ್ ಮಾಡಿ ಕೆಲಸ ಕೊಡ್ತಾರೆ. ಇಂಟರ್ವ್ಯೂ ಪಾಸ್ ಆಗೋದು ಭಾಳ ಕಷ್ಟ ಐತಿ. ಯಾಕಪ್ಪ ಅಂತಂದ್ರೆ ಸ್ಯಾಲ್ರಿ ಭಾರಿ ಐತಲ್ಲ ಅದ್ರ ಸಂಬಂಧ. ಜಾಬ್ ಡಿಸ್ಕ್ರಿಪ್ಷನ್ ಕೊಟ್ರ ನೋಡ್ರಿ ಇಲ್ಲಿ, ವಾಟ್ ಯು ವಿಲ್ ಡೂ. ಜಾಬ್ ಏನಪ್ಪಾ ಅಂತಂದ್ರೆ ರೆಸ್ಪಾನ್ಸಿಬಿಲಿಟಿ ಅಂದ್ರೆ ಈಗ ಬ್ಲಿಂಕಿಟ್ ಒಳಗೆ ಏನೆಲ್ಲ ವಾಯ್ಸ್ ಬಂದಿರ್ತಾವಲ್ಲ ಅಂದ್ರೆ ಏನಪ್ಪಾ ಅಂತಂದ್ರೆ ನಿಮಗೆ ತಿಳಿಸಿ ಹೇಳ್ಬೇಕಪ್ಪ ಅಂತಂದ್ರೆ ಒಂಥರ ಟೆಲಿಕಾಲಿಂಗ್ ನೋಡ್ರಿ. ಟೆಲಿಕಾಲಿಂಗ್ ಎಲ್ಲ ಯಾರೆಲ್ಲ ಮಾಡಿರ್ತಿರಲ್ಲ ಅವರಿಗೆ ಗೊತ್ತಾಕೈತಿ. ಪ್ರೆಷರ್ ಇದ್ರಪ್ಪ ಅಂತಂದ್ರೆ ಗೊತ್ತಾಗಂಗಿಲ್ಲ. ಕಂಪನಿ ನಿಮಗೆ ಟ್ರೈನ್ ಅಪ್ ಮಾಡಿದ್ಮೇಲೆ ನಿಮಗೆ ಗೊತ್ತಾಕೈತಿ ನೋಡ್ರಿ.
ಕಸ್ಟಮರ್ ಕೇರ್ ಎಕ್ಸಿಕ್ಯೂಟಿವ್. ಯು ವಿಲ್ ಹ್ಯಾಂಡಲ್ ಡೆಲಿವರಿ ಪಾರ್ಟ್ನರ್ ಕ್ಯೂರೀಸ್ ಅಂಡ್ ರೀಸಾಲ್ವ್ ಇಶ್ಯೂ. ನೋಡ್ರಿ, ಫೋನ್ ಒಳಗನ ಇಲ್ಲ ಲ್ಯಾಪ್ಟಾಪ್ ನಿಮ್ದು 100% ಲ್ಯಾಪ್ಟಾಪ್ ಬೇಕೇ ಯಾಕಪ್ಪ ಅಂತಂದ್ರೆ ಸ್ಪೀಡ್ ಕೆಲಸ ಇರ್ತೈತಿ. ಇಲ್ಲಿ ಏನಾದ್ರು ಡೆಲಿವರಿ ಪಾರ್ಟ್ನರ್ ಅಂತಂದ್ರೆ ಡೆಲಿವರಿ ಬಾಯ್ಸ್ ಇರ್ತಾರಲ್ಲ, ಅವರು ನಿಮಗೆ ಮೇಲೆ ಕಾಲ್ ಮಾಡ್ತಿರ್ತಾರೆ. ಅವನ್ನೆಲ್ಲ ಪ್ರಾಬ್ಲಮ್ಸ್ ರಿಸಾಲ್ವ್ ಮಾಡೋದು, ಮತ್ತು ಕಂಪನಿ ಕಡೆಯಿಂದ ಏನೆಲ್ಲ ಪ್ರೊವೈಡ್ ಮಾಡ್ತಾರಲ್ಲ ಅದನ್ನೆಲ್ಲ ರೂಲ್ಸ್ ಪ್ರಕಾರನ ಕೆಲಸ ಮಾಡೋದಿರ್ತೈತಿ. ಇಲ್ಲಿ ನೋಡ್ರಿ, ಇಲ್ಲಿ ಎಲಿಜಿಬಿಲಿಟಿ ಕ್ರೈಟೇರಿಯಾ ಅಂದ್ರೆ ಏನೆಲ್ಲ ಇರ್ಬೇಕು ನೀವೇನಾದ್ರೂ ಈ ಕೆಲಸಕ್ಕೆ ಜಾಯಿನ್ ಆಗ್ಬೇಕಂತಂದ್ರೆ. ಎಕ್ಸಲೆಂಟ್ ಕಮ್ಯುನಿಕೇಶನ್ ಸ್ಕಿಲ್ ಬೇಕು, ಮತ್ತೆ ನಿಮ್ದು ಡಿಗ್ರಿ ಆಗಿರ್ಬೇಕು. ಪರ್ಮನೆಂಟ್ ವರ್ಕ್ ಫ್ರಮ್ ಹೋಮ್ ಕೊಡತಾರೆ, ಬೆಸ್ಟ್ ಐತಿ. ಏನಪ್ಪಾ ಅಂತಂದ್ರೆ ವರ್ಕ್ ಫ್ರಮ್ ಹೋಮ್ ಬೆಸ್ಟ್. ಯಾಕಪ್ಪ ಅಂತಂದ್ರೆ ಪರ್ಮನೆಂಟ್ ಯಾರು ಕೊಡೋದಿಲ್ಲ. 4-5 ತಿಂಗಳು ಮಾಡಿಸ್ಕೊಂಡ್ ಕೆಲಸ ಸ್ಯಾಲ್ರಿ ಕೊಟ್ಟ ಸೆಟಲ್ಮೆಂಟ್ ಮಾಡಿ ಮುಗಿಸಿಬಿಡ್ತಾರೆ. ಇದ ಹಂಗಾಗುದಿಲ್ಲ. ಏನಪ್ಪಾ ಅಂತಂದ್ರೆ ನಿಮಗೆ ಪರ್ಮನೆಂಟ್ ಕೆಲಸ ಕಂಪನಿ ಕೊಡಾಕತೈತಿ. ನೋಡ್ರಿ, ಇಲ್ಲಿ ಕಂಟಿನ್ಯೂ ಕೆಲಸಕ್ಕೆ ಇರ್ಬೇಕಂತ. ಪ್ರೆಷರ್ ಮತ್ತೆ ಎಕ್ಸ್ಪೀರಿಯನ್ಸ್ ನೋಡ್ರಿ, ಪ್ರೆಷರ್ನು ಕರ್ದಾರೆ, ಎಕ್ಸ್ಪೀರಿಯನ್ಸ್ನು ಕರ್ದಾರೆ. ಮತ್ತೆ ಲ್ಯಾಪ್ಟಾಪ್ ಅಂತೂ 100% ಬೇಕು. ಅದು 8 GB ರ್ಯಾಮ್ ಇರ್ಬೇಕು, ವಿಂಡೋಸ್ ಅಟ್ಯಾಚ್ ಇರ್ಬೇಕು ನೋಡ್ರಿ ಲ್ಯಾಪ್ಟಾಪ್ ಒಳಗೆ. ಆನ್ ದ ಜಾಬ್ ಟ್ರೈನಿಂಗ್ ಇರ್ತೈತಿ, ಟ್ರೈನಿಂಗ್ನು ಅವರ ಕೊಡ್ತಾರೆ ನೋಡ್ರಿ. ಕ್ಲಿಯರ್ ಆಗಿ ಕಾಣಿಸಕತೈತಿ ಅಂತ ಅನ್ಕೊಂತೀನಿ. 6 days ವರ್ಕಿಂಗ್ ಡೇಸ್ ಇರ್ತೈತಿ, ಮತ್ತು 1 ವೀಕ್ ಆಫ್ 6 ದಿನ ಆದ್ಮೇಲೆ 1 ವೀಕ್ ಆಫ್ ಕೊಡ್ತಾರೆ. ಅದೇ ಯಾವಾಗ ಕೊಡ್ತಾರೆ ಅನ್ನೋದು ಕಂಪನಿ ಡಿಸೈಡ್ ಮಾಡ್ತೈತಿ. 9 hour ಶಿಫ್ಟ್ ಡ್ಯೂರಿಂಗ್ ಟು 8 hours ಅಂದ್ರೆ ನಿಮಗೆ ಬಿಟ್ಟಿದ್ದದ. ವರ್ಕ್ ಫ್ರಮ್ ಹೋಮ್ ಏನ್ ಆಕೈತಪ್ಪ ಅಂತಂದ್ರೆ 1 hour ಶಿಸ್ತ ವರ್ಕ್ ಇರ್ತೈತಿ, 1 hour ವರ್ಕ್ ಇರೋದಿಲ್ಲ. ಎಲ್ಲ ಸೇರಿ ನೀವು ಆನ್ಲೈನ್ ಇರ್ಲೇಬೇಕು, ಅವ್ರಿಗೆ ಕನೆಕ್ಟ್ ಆಗ್ತಾ ಇರ್ಬೇಕು. 9 ತಾಸು ವರ್ಕ್ ಆಕೈತಂತ ಈ ಕೆಲಸ ಕಂಪನಿ ಒಂದು ನೋಟಿಸ್ ಬಿಟ್ಟೈತಿ. ನೋಡ್ರಿ, ಮತ್ತೊಳ್ಳಿ ಏನ್ ಬೈತಪ್ಪ ಅಂತಂದ್ರೆ ವೈಫೈ ಇಸ್ ಮ್ಯಾಂಡೇಟರಿ. ಅಂದ್ರೆ ಸ್ಯಾಲ್ರಿ ನೋಡ್ರಿ ಚಲೋ ಐತಿ, ಸ್ಯಾಲ್ರಿ ಭಾರಿ ಐತಿ. ನೀವು ತಿಂಗಳಿಗೆ ಒಂದು 14,000 ರೂಪಾಯಿ ತನಕ ನೀವು ಅರ್ನ್ ಮಾಡ್ಬೋದು. 14-15,000 ರೂಪಾಯಿ ಏನೇ ಇಲ್ಲಪ್ಪ ಅಂತಂದ್ರೆ ನೀವು ಹಾರ್ಡ್ ವರ್ಕ್ ಮಾಡ್ತೀನಪ್ಪ ಅಂತಂದ್ರೆ ಒಂದು 20-25,000 ರೂಪಾಯಿ ಆರಾಮ್ ಸಿಗ್ತೈತಿ ಸ್ಯಾಲ್ರಿ. ಮತ್ತು ಆಲ್ರೆಡಿ ನಮ್ಮ ಫ್ರೆಂಡ್ ಒಬ್ಬರು ಮಾಡಾಕತ್ತಾರ ಬ್ಲಿಂಕಿಟ್ ವರ್ಕ್ ಫ್ರಮ್ ಹೋಮ್ ಮಾಡತ್ತಾರ. ಬಟ್ ಅವರು ಸಾಫ್ಟ್ವೇರ್ ಇಂಜಿನಿಯರ್ ಅದಾರ. ಎಲ್ಲ ಇಂಗ್ಲಿಷ್ ಕಮ್ಯುನಿಕೇಶನ್ ಸ್ಕಿಲ್ ಭಾರಿ ಐತೆ ಅವ್ರದ್ದು. ಅದ್ರ ಸಂಬಂಧ ಅವ್ರು ಜಾಯಿನ್ ಆಗಿ ಭಾರಿ ಐತೆ ಅವ್ರದ್ದು. ನಾನು ಮಾತಾಡಿಸ್ತೇನೆ ಬೇಕಾದ್ರೆ ನಿಮ್ಗೆ. ನೋಡ್ರಿ, ಇವಾಗ ಸೆಲೆಕ್ಷನ್ ಪ್ರೊಸೀಜರ್ ಹೆಂಗಿರತ್ತಪ್ಪ ಅಂತಂದ್ರೆ ರೌಂಡ್ ಆಫ್ ಇಂಟರ್ವ್ಯೂ. HR ಕನೆಕ್ಟ್ ಆಕಾರ ನಿಮಗೆ ಫಸ್ಟ್. ಆಮೇಲೆ ರೌಂಡ್ 1 ರೌಂಡ್ 2 ಏನಿರ್ತಪ್ಪ ಅಂತಂದ್ರೆ ಸ್ಟೇಜ್ 1 ಸ್ಟೇಜ್ 2 ಇಂಟರ್ವ್ಯೂ ಕ್ಲಿಯರ್ ಮಾಡ್ಬೇಕು. ಹಂಗೆ ಅವ್ರ ಕೆಲವೊಂದು ಕಂಪನಿ ಟೆಸ್ಟ್ ಇರ್ತಾವ, ಅವ್ನು ಮುಗಿಸಿದ್ರಿಪ್ಪ ಅಂತಂದ್ರೆ 100% ಕೆಲಸ ಸಿಕ್ಕಾಬಿಡ್ತೈತಿ ನಿಮ್ಗೆ. ಇಂಡಸ್ಟ್ರಿ ಟೈಪ್ ನೋಡ್ರಿ, BPM BPO ಇವೆಲ್ಲ ಹ್ಯಾಂಡಲ್ ಮಾಡಕ್ ಬರ್ಬೇಕು ನಿಮ್ಗೆ. ನೀವೇನಾದ್ರೂ ಎಕ್ಸ್ಪೀರಿಯನ್ಸ್ ಪರ್ಸನ್ ಇದ್ರಿಪ್ಪ ಅಂತಂದ್ರೆ ಬೆಸ್ಟ್ ಐತಿ ನೋಡ್ರಿ ವರ್ಕ್ ಫ್ರಮ್ ಹೋಮ್. ನೋಡ್ರಿ, ಡಿಪಾರ್ಟ್ಮೆಂಟ್ ಏನೈತಪ್ಪ ಅಂತಂದ್ರೆ ಕಸ್ಟಮರ್ ಸಕ್ಸಸ್ ಸರ್ವಿಸ್ ಅಂಡ್ ಆಪರೇಷನ್ಸ್. ನೀವು ಕಸ್ಟಮರ್ಸ್ ಏನ್ ಪ್ರಾಡಕ್ಟ್ ಆರ್ಡರ್ಸ್ ಬಂದಿರ್ತಾವಲ್ಲ ಅವನು ಗ್ರೇಸ್ ಮಾಡಿ ನೀವು ಅವ್ರು ಏನಾದ್ರು ಪ್ರಾಬ್ಲಮ್ಸ್ ಇತ್ತಪ್ಪ ಅಂತಂದ್ರೆ ಕಾಲಿಂಗ್ ಒಳಗನ ಹೇಳೋದಿರ್ತೈತಿ. ರೂಲ್ ಆಫ್ ಕ್ಯಾಟಗರಿ ನೋಡ್ರಿ, ಇಲ್ಲಿ ವೈಸ್ ಬ್ಲೆಂಡೆಡ್ ಅಂದ್ರೆ ಇದ ಟೆಲಿಕಾಲಿಂಗ್ ಟೈಪ್ ಬಂತಿದೆ. ಎಂಪ್ಲಾಯ್ಮೆಂಟ್ ನೋಡ್ರಿ, ಫುಲ್ ಟೈಮ್ ಪಾರ್ಟ್ ಟೈಮ್ ನೀವು ಮಾಡ್ಕೋಬಹುದು ನೋಡ್ರಿ. ಪರ್ಮನೆಂಟ್ ಅದು ರೀ, ಮತ್ತೆ ಪಾರ್ಟ್ ಟೈಮ್ ಮಾಡ್ಕೋಬಹುದು. ಪಾರ್ಟ್ ಟೈಮ್ ಇಲ್ಲಿ ಮೆನ್ಷನ್ ಮಾಡಿಲ್ಲ, ನಾನು ಇನ್ನೊಂದು ಲಿಂಕ್ ಐತಿ ಅದ್ರೊಳಗೆ ಹೇಳ್ತೇನೆ ನಿಮಗೆ. ನೋಡ್ರಿ, ಎಜುಕೇಶನ್ ಬಂದ್ಬಿಟ್ಟು ಗ್ರಾಜ್ಯುಯೇಷನ್ ಆಗ್ಲೇಬೇಕು, ನಾಟ್ ರಿಕ್ವರ್ಡ್. ಗ್ರಾಜ್ಯುಯೇಷನ್ ಆಗ್ಲೇಬೇಕು, ಯಾವುದು ಫೇಲ್ ಆಗಿರಬಾರ್ದು. 100% ಸರ್ಟಿಫಿಕೇಟ್ ರಿಸೀವ್ ಮಾಡ್ಕೋತಾರ ಅವ್ರು. ಏನಪ್ಪಾ ಅಂತಂದ್ರೆ ಡಾಕ್ಯುಮೆಂಟ್ಸ್ ವೆರಿಫಿಕೇಶನ್ ಹಾಕೈತಿಲ್ಲ. ಅಬೌಟ್ ಕಂಪನಿ ಬಗ್ಗೆ ಹೇಳಿದಾರ ನೋಡ್ರಿ. ಇಲ್ಲಿ 38,000 ಮಂದಿ ಜಾಸ್ತಿ ಮಂದಿ ಕಂಟಿನ್ಯೂ ಆಗಿ ಕೆಲಸ ಮಾಡಾಕತ್ತಾರ ಇದನ್ನ ವರ್ಕ್ ಫ್ರಮ್ ಹೋಮ್. ಮತ್ತೆ ಇದು ಹೆಡ್ ಕ್ವಾರ್ಟರ್ಸ್ ಬಂದ್ಬಿಟ್ಟು ನೋಡ್ರಿ, ಇಲ್ಲಿ ಲೋಯರ್ ಗ್ರೌಂಡ್ ಫ್ಲೋರ್ LG ಎಪೈ ಏಟ ಅಂತ ಆರ್ಟ್ ಏನಿದೆ ಆರ್ಟ್ ಗೋಲ್ಡ್ ಹೌಸ್, ಪೊನೆಕ್ಸ್ ಮಾರ್ಕೆಟ್ ಸಿಟಿ, LBS ಮಾರ್ಗ, ಕುರ್ಲಾ, ವೆಸ್ಟ್ ಬೆಂಗಾಲ್, ವೆಸ್ಟ್ ಮುಂಬೈ ಮಹಾರಾಷ್ಟ್ರ. ಬಾಂಬೆ ಒಳಗೈತಿ ಮೇನ್ ಹೆಡ್ ಕ್ವಾರ್ಟರ್ಸ್ ಇದ್ರದ ಬ್ಲಿಂಕಿಟ್ ಬಾಂಬೆದಾಗ ಅಡ್ರೆಸ್ ಕೊಟ್ಟಿದಾರ ನೋಡ್ರಿ. ಇಷ್ಟೆಲ್ಲ ನಾನು ತಗೊಂಡ್ ಬರ್ತಿದ್ದೀನಿ. ಕಂಟಿನ್ಯೂ ಆಗಿ ಜಾಬ್ ರೇಟ್ ಅದಾವ್ರಿ. ಇಲ್ಲಿ ಬಹಳಷ್ಟು ಮಂದಿ ಕಸ್ಟಮರ್ ಸರ್ವಿಸ್ನ ಅದಾವ. ಇವೆಲ್ಲ ಏನಕ್ಕವಪ್ಪ ಅಂತಂದ್ರೆ ಭಾಳ ಚಂದ ಇಂಗ್ಲೀಷ್ ಹಿಂದಿ ಮಾತಾಡ್ತಿರ್ತಾರಲ್ಲ ಅಂಥವ್ರಿಗೆ 100% ಕೆಲಸ ಸಿಗ್ತೈತಿ. ಮೊದಲ ನಿಮ್ಮ ಇಂಟ್ರೊಡಕ್ಷನ್ ನೀವು ಪ್ರಿಪೇರ್ ಆಗ್ರಿ. ಯಾವ ರೀತಿ ನಾವು ರೆಸ್ಯೂಮ್ ಯಾವ ರೀತಿ ರೆಡಿ ಮಾಡ್ಬೇಕು, ನೀವು PDF ಹಾಕಿಬಿಡೋಣ ಪಟ್ಟನ್ನ ಟಚ್ ಮಾಡಿ ಕೆಲಸ ಏನೆಲ್ಲ ನೋಡ್ತಾರ ಅವ್ರು, ಅದನ್ನೆಲ್ಲ ನೆಕ್ಸ್ಟ್ ವಿಡಿಯೋ ಒಳಗೆ ಹೇಳ್ತೀನಿ. ವರ್ಕ್ ಫ್ರಮ್ ಹೋಮಿಂದ ಜಾಬ್ ಅಪ್ಡೇಟ್ ನಿಮಗೆ ಮುಟ್ಟೆದು ಅನ್ಕೊಂತೀನಿ. ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊರಿ. ವರ್ಕ್ ಫ್ರಮ್ ಹೋಮದ ಅಪ್ಡೇಟ್ ಸಿಕ್ಕೈತೆ ಅನ್ಕೋತೀನಿ. ಬ್ಲಿಂಕಿಟ್ ಭಾರಿ ಐತಿ. ಬ್ಲಿಂಕಿಟ್ ಒಳಗೆ ಯಾವುದೇ ರೀತಿ ಟೆನ್ಷನ್ ಇರಲ್ಲ, ಬಟ್ ಪ್ರೆಷರ್ ಇರ್ತೈತಿ. ಏನಪ್ಪಾ ಅಂತಂದ್ರೆ ಕೆಲಸ ಕ್ಲಿಯರ್ ಮಾಡಿದ್ರಿಪ್ಪ ಅಂತಂದ್ರೆ ಯಾವುದೇ ರೀತಿ ಪ್ರೆಷರ್ ನಿಮಗೆ ಬೀಳೋದಿಲ್ಲ. ನೋಡ್ರಿ, ಯಾರೆಲ್ಲ ಜಾಯ್ನ್ ಹಾಕಿರಿ. ಮತ್ತೆ ಇದು ಅಪ್ಲೈ ಮಾಡೋದು ಹೆಂಗಪ್ಪ ಅಂತಂದ್ರೆ ಇಲ್ಲಿ ಅಪ್ಲೈ ಬಟನ್ ಐತಲ್ಲ, ಇದನ್ನ ಅಪ್ಲೈ ಮಾಡ್ಬೇಕ್ರಿ. ಇಲ್ಲಿ
ಹೆಂಗಪ್ಪ ಅಂತಂದ್ರೆ ಇಲ್ಲಿ ನಾನು ಜಿಮೇಲ್ ಏನು ಆ್ಯಡ್ ಮಾಡಿಲ್ಲ. ನೀವು ಜಿಮೇಲ್ ಆ್ಯಡ್ ಮಾಡ್ಕೇಸ್ ಕಂಟಿನ್ಯೂ ಕೊಟ್ರಿಪ್ಪ ಅಂತಂದ್ರೆ ಬ್ಲಿಂಕಿಟ್ ಇದ್ದ ಪೇಜ್ ಓಪನ್ ಆಕೈತಿ. ಪೇಜ್ ಓಪನ್ ಆಕೈತಂತಪ್ಪ ಅಂತಂದ್ರೆ ನೀವು ಪ್ರತಿಯೊಂದನ್ನು ಡಾಕ್ಯುಮೆಂಟ್ಸ್ ಅಲ್ಲಿ ಡೀಟೇಲ್ಸ್ ಅಪ್ಡೇಟ್ ಮಾಡ್ಕೊಂತ ಹೋದ್ರಿಪ್ಪ ಅಂತಂದ್ರೆ ಸಬ್ಮಿಟ್ ಆಪ್ಷನ್ ಬರ್ತೈತಿ. ನಿಮ್ದ PDF ರೆಸ್ಯೂಮ್ PDF ಅಲ್ಲಿ ಅಪ್ಡೇಟ್ ಮಾಡ್ಕ್ಯಾಸ ನೀವು ಸಬ್ಮಿಟ್ ಕೊಟ್ರಿ ಅಂತಂದ್ರೆ 100% ಹೋಗಿ ರೀಚ್ ಆಕೈತವ್ರಿಗೆ. ಅವ್ರು ನಿಮಗೆ ರಿಪ್ಲೈ ಮಾಡೇ ಮಾಡ್ತಾರೆ. 150 ವೇಕೆನ್ಸಿ ಖಾಲಿ ಅದಾವ. 150 ವೇಕೆನ್ಸಿ ಒಳಗೆ ನಿಮ್ದು ಒಂದು ವೇಕೆನ್ಸಿ ಆಗಬಾರ್ದು. ಯಾಕೆ ವರ್ಕ್ ಫ್ರಮ್ ಹೋಮ್ ನೀಟಾಗಿ ಕೆಲಸ ಮಾಡೋದಿರ್ತೈತಿ. ಯಾರೆಲ್ಲ ಖಾಲಿ ಇದೀರಿ ವರ್ಕ್ ಫ್ರಮ್ ಹೋಮ್ ಕೆಲಸ ಹುಡ್ಕಾತಿರಲ್ಲ ಅಂಥವ್ರಿಗೆ ಈ ವಿಡಿಯೋ ಶೇರ್ ಮಾಡ್ರಿ. ಹಂಗೆ ಅಂಥವ್ರು ಅಪ್ಲೈ ಮಾಡ್ರಿ. ಈ ವಿಡಿಯೋಕ್ಕೆ ಒಂದು ಲೈಕ್ ಕೊಡ್ರಿ. ಸಿಗೋಣ ಮತ್ತೆ ಮುಂದಿನ ವಿಡಿಯೋ ಒಳಗೆ.